Psalms 102 102ನೇ ಕೀರ್ತನೆ ಅದರ 13ನೇ ವಚನ. ನೀನು ಎದ್ದು ಚಿಯೋನನ್ನ ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದದೆ. ಸ್ತೋತ್ರ ಬರಲಿಲ್ಲ. ಇವತ್ತು ನನ್ನ ಸಂದೇಶದ ಪೀಠಿಕೆ ನಿಯಮಿತ ಕಾಲವು ಬಂದದೆ. ಯುವರ್ ಟೈಮ್ ಆಸ್ ಕಮ್. ನಿನ್ನ ಸಮಯ ಅಂದರೆ ನಿಯಮಿತ ಕಾಲವು ಬಂದದೆ ಅಂತ. ಬರುತ್ತೆ ಅಂತಲ್ಲ, ಬರಬಹುದು ಅಂತಲ್ಲ, ಎಷ್ಟು ದಿನ ಕಾದಿದಂತ ಬಿಡುಗಡೆಯ ಕಾಲ ಬಂದದೆ. ಯುವರ್ ಟೈಮ್ ಆಸ್ ಕಮ್. ಅದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ, ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಒಂದು ಕಾಲ ಇದೆ, ಪ್ರತಿಯೊಂದಕ್ಕೂ ಕಾಲ ಇದೆ. ಸತ್ಯವೇದ ಗ್ರಂಥದಲ್ಲಿ 75ನೇ ಕೀರ್ತನೆ 2ನೇ ವಾಕ್ಯ, Psalm 75 verse 2 says, 2ನೇ ವಾಕ್ಯ ಹೇಳುತ್ತದೆ, ದೇವರು ನುಡಿದಿದ್ದು ಈ ಹಗಲೊತ್ತಿನಲ್ಲಿ ಈ ತಿಂಗಳಿಗೆ ಮಾತನಾಡ್ತಾ ಇರೋದು ಮಾನುಷಿಕ ಶಬ್ದವಲ್ಲ, ಇದು ದೇವರ ಶಬ್ದವಾಗಿದೆ. ಏನದು ಶಬ್ದ? ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವವನು. ಕ್ಲುಪ್ತ ಕಾಲವು ಬಂದಾಗ ನಾನೇ ಅಂದ್ರೆ ಯಾರು? ನಾನಾಗಿರುವವನು, ಇರುವಾತನು. ಐ ಆಮ್ ಅಂದವನು, ಇದ್ದವನು, ಇರುವಾತನು, ಬರಲಿಕ್ಕಿರುವವನು, ಸಮಸ್ತವನ್ನ ಸೃಷ್ಟಿ ಮಾಡಿದವನು, ಅಖಿಲಾಂಡಗಳನ್ನು ನಿರ್ಮಿಸಿದವನು, ಕರ್ತಾದಿ ಕರ್ತನು, ರಾಜಾದಿ ರಾಜನು. ಆತನು ಹೇಳ್ತಾ ಇದ್ದಾನೆ, ನನ್ನ ಜನರಿಗೋಸ್ಕರ ನೀತಿಯಿಂದ ನ್ಯಾಯವನ್ನ ಕೊಡೋದಿಕ್ಕೆ, ತೀರ್ಪನ್ನ ಕೊಡೋದಿಕ್ಕೆ. ಅನ್ಯರು ಕೇಳ್ತಾ ಇದ್ದಾರೆ, ನಿನ್ನ ದೇವರು ಎಲ್ಲಿ ಎಂದು ಕೇಳುವಾಗ ಮರೆಯಬೇಡ, ನಿನ್ನ ದೇವರಾದಂತ ಯೆಹೋವನು ಅವನು ಪೆನ್ಷನ್ ತಗೊಂಡು ಮನೆಯಲ್ಲಿ ಕುಳಿತಿಲ್ಲ. ಅವನು ನಿನಗೋಸ್ಕರವಾಗಿ ಒಂದು ಸಮಯ ಇಟ್ಟಿದ್ದಾನೆ, ಒಂದು ಕಾಲವನ್ನ ಇಟ್ಟಿದ್ದಾನೆ. ಆ ಕ್ಲುಪ್ತ ಕಾಲದಲ್ಲಿ ಅವನು ನಿನಗಾಗಿ ಪ್ರತ್ಯಕ್ಷನಾಗ್ತಾನೆ. ಅವನು ಪ್ರತ್ಯಕ್ಷನಾದರೆ ನೀತಿಯಿಂದ ನಿನಗೆ ನ್ಯಾಯ ತೀರ್ಪನ್ನ ಕೊಡುವಂತನಾಗಿದ್ದಾನೆ. ನೀತಿಯ ರಾಜನು ಇವತ್ತು ಇಳಿದಿರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸ್ತೋತ್ರ. 119ನೇ ಕೀರ್ತನೆ, Psalms 119 verse 126, 126ನೇ ವಾಕ್ಯ ಹೇಳ್ತದೆ, ಯೆಹೋವನೇ ನೀನು ಕಾರ್ಯ ನಡೆಸುವುದಕ್ಕೆ ಸಮಯ ಬಂದಿದೆ. ನೀನು ಕಾರ್ಯ ನಡೆಸುವುದಕ್ಕೆ ಸಮಯ ಬಂದಿದೆ. Somebody shout hallelujah. ನೀನು ನನ್ನ ಜೀವನದಲ್ಲಿ ಕಾರ್ಯ ನಡೆಸೋದಿಕ್ಕೆ, ನನ್ನ ಸೇವೆಯಲ್ಲಿ ಕಾರ್ಯ ನಡೆಸೋದಿಕ್ಕೆ, ಈ ಸಭೆಯಲ್ಲಿ ಕಾರ್ಯ ನಡೆಸೋದಿಕ್ಕೆ this is the right time. ಆ ಸಮಯ ಬಂದಿದೆ ಎಂದು ತಿಳಿದವರು ಮಾತ್ರ ಒಂದು ಗಟ್ಟಿಯಾಗಿ ಆಮೇನ್ ಹೇಳುವಂತರಾಗಿರೋಣ. ಹಲ್ಲೆಲೂಯಾ. ಸೈತಾನನಿಗೆ ಒಂದು ಸಮಯ ಇತ್ತು, ಅಂಧಕಾರ ಶಕ್ತಿಗಳಿಗೆ ಒಂದು ಸಮಯ ಇತ್ತು, ಕಣ್ಣು ನೀರಿಗೆ ಒಂದು ಸಮಯ ಇತ್ತು, ದುಃಖಕ್ಕೆ ಒಂದು ಸಮಯ ಇತ್ತು, ನೀನು ಮೊರೆ ಇಟ್ಟಿದ್ದಕ್ಕೆ ಒಂದು ಸಮಯ ಇತ್ತು, ನೀನು ಕೂಗಿ ಮೊರೆ ಇಟ್ಟಾಗಲು ಬಿಡುಗಡೆ ನಡೆಯದೆ ಇದ್ದಂತ ಒಂದು ಸಮಯ ಇತ್ತು. ಆದ್ರೆ ಆ ಸಮಯ ಈಗ ಬದಲಾವಣೆ ಆಗಿದೆ. ಒಂದು ರಾತ್ರಿ ಇರೋದಾದ್ರೆ ಒಂದು ಹಗಲು ಇರುವಂತದ್ದಾಗಿರುತ್ತದೆ, ಒಂದು ಇಕ್ಕಟ್ಟು ಇರೋದಾದ್ರೆ ಒಂದು ವಿಶಾಲತೆ ಇರುವಂತದ್ದಾಗಿದೆ, ಒಂದು ನಿರಾಶೆ ಇರೋದಾದ್ರೆ ಒಂದು ನಿರೀಕ್ಷೆ ಇರುವಂತದ್ದಾಗಿದೆ. ಇವತ್ತು ರಾತ್ರಿ, ಇವತ್ತು ಮುಂಜಾನೆ ಎಷ್ಟು ಜನ ಹೇಳ್ತೀರಾ, ನನ್ನ ಸಮಯ ಹತ್ತಿರ ಬಂದಿದೆ, ನನ್ನ ಬಿಡುಗಡೆಯ ಸಮಯ ಹತ್ತಿರ ಬಂದಿದೆ? ಅದು ನಂಬುವವರು ಮಾತ್ರ ಆಮೇಲೆ ಹೇಳಲಿ. ನೀನು ಕಾರ್ಯವನ್ನು ಸಾಧಿಸುವ, ನೀನು ಕಾರ್ಯವನ್ನು ನಡೆಸುವುದಕ್ಕೆ ಸಮಯ ಬಂದಿದೆ. ಆಮೇಲೆ ದೇವರ ವಾಕ್ಯ ಹೇಳುತ್ತದೆ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನ ಆಶ್ರಯಿಸ್ರಿ. ಅಂದ್ರೆ ದೇವರ ಸಮಯ, ನಮ್ಮ ಸಮಯ ಎರಡು ಒಟ್ಟುಗೂಡಿಸ್ಕೊಂಡು ದೇವರು ಹೇಳುವ ಮಾತಿಗೆ ತಕ್ಕ ಹಾಗೆ ಅವನ ಪಾದದಲ್ಲಿ, ಅವನು ಸಿಕ್ಕುವ ಸಮಯದಲ್ಲಿ, ಅವನ ಹತ್ತಿರ ಬಂದಾಗ ದೇವರ ವಾಕ್ಯ ಹೇಳುತ್ತದೆ, ನೀನು ನನ್ನ ಸಮೀಪಕ್ಕೆ
ಬಂದಾಗ ನಾನು ನಿನ್ನ ಸಮೀಪಕ್ಕೆ ಬರ್ತೇನೆ. ಹಲ್ಲೆಲೂಯ. ಸಭೆಯಾಗಿ ಉಪವಾಸ ಮಾಡುತ್ತಿರುವ ಈ ಸಮಯದಲ್ಲಿ ಒಬ್ಬೊಬ್ಬರು ಅವರವರ ಚಿಂತೆಗಳಲ್ಲಿ ಅವರವರ ಕಾರ್ಯಗಳಲ್ಲಿ ತೊಡಗಿರುವಾಗ, ಸ್ವಕಾರ್ಯದಲ್ಲಿ ತೊಡಗಿರುವಾಗ, ಇದರಲ್ಲಿ ಒಂದು ಗುಂಪಿನ ಜನ ಅವರ ಸಮಯವನ್ನು ಬೇರ್ಪಡಿಸಿ ಕರ್ತನು ಸಿಕ್ಕುವ ಈ ಕಾಲದಲ್ಲಿ ಅವರ ಆಶ್ರಯ ಇಟ್ಟಿದ್ದಾರೆ. ಈಗ ನೀನು ಅವನ ಹತ್ತಿರ ಬಂದಾಗ ಅವನು ನಿನ್ನ ಹತ್ತಿರಕ್ಕೆ ಬರ್ತಾ ಇದ್ದಾನೆ. ಆಶ್ರಯ ದೇವರಲ್ಲಿ ಮಾತ್ರವಾಗಿರಲಿ, ಮನುಷ್ಯರಲ್ಲಿ ಆಗಬಾರದು. ಸ್ತೋತ್ರ. ಕ್ಲುಪ್ತ ಕಾಲದಲ್ಲಿ ಆಮೇಲೆ ನನ್ಗೆ ಬಹಳ ಸಂತೋಷ ಕೊಟ್ಟಂತ ಒಂದೆರಡು ಕಾರ್ಯಗಳನ್ನು ನಿಮ್ಮ ಮುಂದೆ ಹೇಳಿ ಈ ಕಾಲವನ್ನು ಯಾವ ರೀತಿ ಉಪಯೋಗಿಸ್ಕೊಬಹುದು ಎನ್ನೋದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಮನಿಸ್ರಿ. ಸಮ್ಟೈಮ್ಸ್, ಕೆಲವೊಮ್ಮೆ ನಮ್ಮನ್ನ ದೇವರು ಬಚ್ಚಿಟ್ಟಿರ್ತಾನೆ. ಕೆಲವೊಮ್ಮೆ ನಾವು ಕಿವುಡರಾಗಿ ಕುರುಡರಾಗಿ ಇರುವಾಗ, ಅಂದ್ರೆ ಎಷ್ಟು ಕೂಗಿದ್ರು ಕೇಳಿಸದೇ ಇರೋ ರೀತಿಯಲ್ಲಿ, ಎಷ್ಟು ಕೂಗಿ ಕರೆದ್ರು ಕಾಣಿಸದೇ ಇರೋ ರೀತಿಯಲ್ಲಿ ಕೆಲವೊಮ್ಮೆ ದೇವರು ನಮ್ಮನ್ನ ಬಚ್ಚಿಟ್ಟಿರ್ತಾನೆ, ಮರೆಮಾಚಿರ್ತಾನೆ. ಅದರ ಅರ್ಥ ಇನ್ನು ಎಂದಿಗೂ ನಿನ್ನ ತಲೆ ಎತ್ತೋದಿಲ್ಲ, ಎಂದಿಗೂ ನಿನಗೆ ಬಿಡುಗಡೆ ಕಾಣೋದಿಲ್ಲ ಅನ್ನೋದಲ್ಲ. ಒಂದು ಸಮಯ ಇದೆ, ಆ ಸಮಯ ಬಂದಾಗ ನೀನು ಹೊರಗಡೆ ಬರ್ತೀಯಾ. ಇದರ ಒಳಗಡೆ ಎಷ್ಟು ಜನ ಹೇಳ್ತಾ ಇದ್ದೀರಾ? ಎಷ್ಟು ಜನ ನಂಬುತ್ತೀರಾ? ನನ್ನ ಸಮಯ ಹತ್ತಿರವಾಗಿದೆ. ನೋಡ್ರಿ, ನಿಮ್ಮ ಸಮಯ ಹತ್ತಿರವಾಗ್ತಿದ್ದಾಗಲೇ ನಿಮಗೆಗೋಸ್ಕರ ದೇವರು ಏನಾದರೂ ಮಾಡ್ತಾನೆ ಅಂತ ಗೊತ್ತಾದಾಗ ಇಮ್ಮಿಡಿಯೇಟ್ ಆಗಿ ನಿಮ್ಮ ಆತ್ಮ ಫಸ್ಟ್ ತಿಳ್ಕೊಳ್ಳುತ್ತೆ, ಎಸ್, ದಿಸ್ ಇಸ್ ದ ರೈಟ್ ಟೈಮ್, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಏನೋ ಸಂಭವಿಸಲಿಕ್ಕೆ ಹೋಗುತ್ತದೆ. ಆ ಪಲ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋರ್ಗಾಗಿ ಸ್ತೋತ್ರ. ಆ ಪಲ್ಸ್ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅದರಿಂದಲೇ ದೇವರ ವಾಕ್ಯ ಹೇಳ್ತದೆ, ಅವನು ನಮ್ಮನ್ನ ಅಲ್ಪ ಸಮಯ ಬಚ್ಚಿಟ್ಟಿರ್ತಾನೆ. ಎಲ್ಲಿ ಬಚ್ಚಿಟ್ಟಿರ್ತಾನೆ? ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ, ಐಷಯ ಚಾಪ್ಟರ್ 49 ವರ್ಸ್ 2, 2ನೇ ವಾಕ್ಯ. ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ, ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಹುದುಗಿಸಿಟ್ಟಿದ್ದಾನೆ. ನನ್ನ ಬಾಯನ್ನ ಹದವಾದ ಖಡ್ಗವನ್ನಾಗಿ ಮಾಡಿದ್ದಾನೆ. ಆ ಶಾರ್ಪ್ನೆಸ್ ನನಗೆ ಕೊಟ್ಟಿದ್ದಾನೆ. ಅಲ್ಲಲ್ಲಿಯೂ ಅಧಿಕಾರಯುತವಾಗಿ ಮಾತನಾಡೋದಕ್ಕೆ. ನೀನು ಮೌನವಾಗಿರುವಾಗ, ನಾನು ದೇವರ ವಾಕ್ಯ ಹೇಳ್ತದೆ, ನಾನು ಮೌನವಾಗಿರುವಾಗ ನೀವು ತಿಳ್ಕೊಂಡ್ರಿ ನಾನು ನಿಮ್ಮ ಹಾಗೆ ಎಂದು. ಇಲ್ಲ, ಈಗ ನಾನು ಮೌನವಾಗಿದ್ದಾಗ ಅಲ್ಲಲ್ಲಿಯ ಊರಿನ ಜನ ಹೇಳಿದ್ರು, ಇನ್ನ ಬಿಡುಗಡೆ ನಡೆಯೋದಿಲ್ಲ, ಅವರು ದೇವರು ಮೌನವಾಗಿದ್ದಾನೆ. ಇಲ್ಲ, ಇದರ ಒಳಗಡೆ ನೀವು ಮೌನವಾಗಿದ್ದಾಗ ಇನ್ನ ನೀವು ತಲೆ ಎತ್ತೋದಿಲ್ಲ ಎಂದು ಶತ್ರು ವಿಧಿ ಬರೆಯುವಾಗ ನನ್ನ ದೇವರು ಹೇಳ್ತಾನೆ, ನಿನ್ನ ಬಾಯನ್ನ ಹದವಾದ ಖಡ್ಗವನ್ನಾಗಿ, ಏತಕ್ಕೋಸ್ಕರ ಶತ್ರುವಿಗೆ ವಿರುದ್ಧ ಹೋರಾಟ ಮಾಡೋದಕ್ಕೆ, ಶತ್ರುವನ್ನ ಕೆಡವಿ ಹಾಕೋದಕ್ಕೆ ಹದವಾದ ಖಡ್ಗವನ್ನಾಗಿ ನಿನ್ನ ಬಾಯನ್ನ ಮಾಡಿದ್ದಾನೆ. ತನ್ನ ಕೈಯಲ್ಲಿ ಅವನು ನಿನ್ನನ್ನ ಹುದುಗಿಸಿಟ್ಟಿದ್ದಾನೆ. ಸ್ತೋತ್ರ ಬರಲಿಲ್ಲ. He made me and he hid me. ಅವನು ನನ್ನನ್ನ ಸೃಷ್ಟಿ ಮಾಡಿ ಅವನ ಕೈಯಲ್ಲಿ ನನ್ನನ್ನ ಮರೆಮಾಚಿದ್ದಾನೆ. ಏತಕ್ಕೋಸ್ಕರ? ಫಾರ್ ದ ಅಪಾಯಿಂಟೆಡ್ ಟೈಮ್. ಒಂದು ಸಮಯದವರೆಗೂ ನಾನು ಚಿತ್ರಕ್ಕೆ ಬರ್ತಾ ಇಲ್ಲ, ನಾನು ಹೊರಗಡೆ ಬರ್ತಾ ಇಲ್ಲ. ಇವತ್ತು ಹಗಲೊತ್ತಿನಲ್ಲಿ 2013ನೇ ಇಸ್ವಿ ಮೇ ತಿಂಗಳಲ್ಲಿ ಎಷ್ಟು ಜನ ಹೇಳ್ತೀರಾ, ಕಳೆದ 4 ತಿಂಗಳು ನಾನು ಮರೆಯಾಗಿದ್ದೆ. ಶತ್ರು ಸ್ವಲ್ಪ ತಲೆ ಎತ್ತದ, ಅಲ್ಲಿ ಇಲ್ಲಿ ಕುಟುಂಬದಲ್ಲೋ, ಜೀವನದಲ್ಲೋ, ವ್ಯವಹಾರದಲ್ಲೋ, ಅಲ್ಲಿ ಇಲ್ಲಿ ನನ್ನ ವಿಷಯವಾಗಿ ಸ್ವಲ್ಪ ತಲೆ ಎತ್ತದ. ದೇವರು ಹೇಳಿದ್ರು, ನೀನ್ ಭಯಪಡಬೇಡ, ನಿನ್ನ ಜೀವನದಲ್ಲಿ ನಾನು ಅದ್ಭುತ ಮಾಡ್ತೇನೆ. ಇದೆಲ್ಲ ವಾಗ್ದಾನ ಇದ್ದಾಗಲೂ ನನ್ನ ದೇವರು ಏತಕ್ಕೆ
ನನ್ನನ್ನು ಮರೆಯಲ್ಲಿಟ್ಟಿದ್ದನು. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಇಷ್ಟು ದಿನ ನೀನ್ ಕಾದಿದ್ದೆ, ಈಗ ನನ್ನ ಸಮಯ ಬಂದಿದೆ. ನನ್ನ ಸಮಯ ಬರುವಾಗ ನಾನು ನಿನ್ನನ್ನು ಹೊರಗಡೆ ತರುತ್ತೇನೆ. ನಾನು ನಿನ್ನನ್ನು ಹೊರಗಡೆ ತರುತ್ತೇನೆ. ಇವತ್ತು ದೇವರ ಸಮಯವನ್ನ ತಡೆ ಹಿಡಿಯೋದಿಕ್ಕೆ ಒಂದು ಶಕ್ತಿಗೂ ಆಗೋದಿಲ್ಲ. Somebody shout hallelujah. ನಾವು ಮರೆಯಾಗಿರುವಾಗ sometimes ನೋಡ್ರಿ 49ನೇ ಅಧ್ಯಾಯದ 2ನೇ ವಾಕ್ಯ ಮತ್ತೊಮ್ಮೆ ಓದಿ. ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಹುದುಗಿಸಿದ್ದಾನೆ. ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾನೆ. ನಿನ್ನನ್ನು ಆರ್ಡಿನರಿ ಬಾಣವಾಗಲ್ಲ, ಚೂಪಾದ ಬಾಣವನ್ನಾಗಿ ಮಾಡಿ ತನ್ನ ಬತ್ತಳಿಕೆಯಲ್ಲಿ, ಗಟ್ಟಿಯಾಗಿ ಹೇಳ್ರಿ, ನನ್ನ ಯೇಸುವಿನ ಬತ್ತಳಿಕೆಯಲ್ಲಿ, ನನ್ನ ಅಪ್ಪಾಜಿಯ ಬತ್ತಳಿಕೆಯಲ್ಲಿ. ಹಲ್ಲೆಲೂಯಾ. ಮೊಂಡಾಗಿರೋ ಬಾಣ ಅಲ್ಲ, ಇದರ ಒಳಗಡೆ ಕುಳಿತಿರುವವರು ಸಾಧಾರಣ ಜನರಲ್ಲ, ಶತ್ರುವನ್ನ ಗಡಗಡ ನಡಗಿಸುವವರು. ಲೋಕದಲ್ಲಿ ಅಲ್ಲಲ್ಲಿ ಶತ್ರುವಿನ ಅಟ್ಟಹಾಸವನ್ನ ತುಳಿದಾಕೋದಕ್ಕೆ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕೆ, ಬಂಧನದಲ್ಲಿರುವವರನ್ನ ಬಿಡಿಸೋದಕ್ಕೆ, ಅಲ್ಲಲ್ಲಿ ಕುರುಡು ಕಣ್ಣುಗಳನ್ನು ತೆರೆಯೋದಕ್ಕೆ, ಸತ್ತ ಶವಗಳನ್ನು ಎಬ್ಬಿಸೋದಕ್ಕೆ ದೇವರು ಸೃಷ್ಟಿ ಮಾಡಿದ, ದೇವರ ಕೈಯಿಂದ ರೂಪಿಸಿದ ಕೆಲವರನ್ನ ಅವನು ತನ್ನ ಬತ್ತಳಿಕೆಯಲ್ಲಿ ಇಟ್ಟಿದ್ದಾನೆ. ಸ್ತೋತ್ರ. ಎಲ್ಲ ಗಮನಿಸ್ರಿ, ತನ್ನ ಬತ್ತಳಿಕೆಯಲ್ಲಿ ಏನಕ್ಕೆ ಇಟ್ಟಿರ್ತಾನೆ? ಏನಕ್ಕೆ ಇಟ್ಟಿರ್ತಾನೆ? ಈ ಪ್ರಿಪರೇಷನ್ ಟೈಮ್ ಇದೆ, ಶಸ್ತ್ರಾಭ್ಯಾಸ ಮಾಡುವ ಸಮಯ ಇದೆ. ಅದು ಯುದ್ಧ ಕಾಲದಲ್ಲಿ ಮಾಡೋದಲ್ಲ, ಆರಂಭದಲ್ಲಿ ಮಾಡಿ 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 ಚೂಪ್ ಮಾಡಿ ಚೂಪ್ ಮಾಡಿ ಚೂಪ್ ಮಾಡಿ ಚೂಪ್ ಮಾಡಿ ಚೆನ್ನಾಗಿ ಬಾಣ ಎಲ್ಲ ತೆಗೆದು ತೆಗೆದು ನೋಡ್ತಾ ಇರ್ತಾನೆ. ಅಲ್ಲಲ್ಲಿ ಕಳೆದ 4 ತಿಂಗಳು ಕೆಲವರನ್ನ ದೇವರು ಚೆನ್ನಾಗಿ ಉಜ್ಜಿದ್ದಾನೆ. ಫೈನಾನ್ಷಿಯಲ್ ಆಗಿ ಉಜ್ಜಿದ್ದಾನೆ, ಆರ್ಥಿಕವಾಗಿ ಚೆನ್ನಾಗಿ ಉಜ್ಜಿದ್ದಾನೆ. ಆ ಸಂದರ್ಭದಲ್ಲೆಲ್ಲ ಏನಪ್ಪ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ರು, ಏನಪ್ಪ ಇಷ್ಟೊಂದು ಇಕ್ಕಟ್ಟು, ಏನೊಂದು ಬಿಡುಗಡೆ ಕಾಣ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಉಜ್ಜುವಾಗ ನಿನಗೆ ಇಕ್ಕಟ್ಟು ಅನ್ನಿಸ್ತಾ ಇದೆ, ಆದರೆ ನೀನು ಹೋಗೋ ಸ್ಥಳ, ನೀನು ಇರಬೇಕಾದ ಸ್ಥಳ ಸಾಧಾರಣವಾದ ಸ್ಥಳ ಅಲ್ಲ. ಅವನ ಬತ್ತಳಿಕೆ ಏತಕ್ಕೋಸ್ಕರ? ಶತ್ರುವಿನ ಎದೆಯನ್ನ ವಿಭಾಗಿಸೋದಕ್ಕೆ, ಶತ್ರುವಿನ ಕ್ರಿಯೆಗಳನ್ನು ಲಯ ಮಾಡೋದಕ್ಕೆ. ಅವನ ನುಣುಪುಳ್ಳ ಚೂಪಾದ ಬಾಣವಾಗಿ ನಿನ್ನನ್ನು ರೂಪಿಸುವ ಸಮಯ ಹತ್ತಿರವಾಗಿದೆ. ದಿಸ್ ಇಸ್ ಯುವರ್ ಟೈಮ್. ಸ್ತೋತ್ರ. ಈ ಸಂದರ್ಭದಲ್ಲಿ ನೀವು ತೂಕಡಿಸಬಾರ್ದು. ಈ ಸಂದರ್ಭದಲ್ಲಿ ನೀವು ತೂಕಿಸಬಾರ್ದು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಟೈಮ್, ದ ಸೀಸನ್. ಹಲ್ಲೆಲೂಯಾ. ದೇವರ ಸಮಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸಮಯ ಸಿಕ್ಕುವಾಗ, ಅವನು ನಿನ್ನನ್ನು ಉಜ್ಜುವಾಗ. ನೋಡ್ರಿ, ನೀವು ಎಲ್ಲೇ ನೋಡ್ರಿ, ಎಲ್ಲಾದ್ರೂ ಬಿಡುಗಡೆ ನಡೆಸುವಂತ ಸಮಯದಲ್ಲಿ ನಿಮಗೆ ಬಿಡುಗಡೆ ಹತ್ತಿರ ಬರ್ತಾ ಇದೆ ಎನ್ನುವಾಗಲೇ ಭಯಂಕರವಾದ ಹೋರಾಟ, ಭಯಂಕರವಾದ ಪರಿಶೋಧನೆಗಳು, ಭಯಂಕರವಾದಂಥ ಇಕ್ಕಟ್ಟುಗಳು. ಎಲ್ಲೂ ಹೋದ್ರು ನಮ್ಮನ್ನ ಹಾಕಿ ಹಿಂಡೋ ರೀತಿಯಲ್ಲಿ, ಉಸಿರು ಕಟ್ಟಿಸೋ ರೀತಿಯಲ್ಲಿ, ಮುಂದಕ್ಕೆ ಹೋಗಕ್ಕಾಗಲ್ಲ ಎನ್ನೋ ರೀತಿಯಲ್ಲಿ ಹೋರಾಟದ ಮೇಲೆ ಹೋರಾಟ. ಒಂದು ಬಿಟ್ರೆ ಇನ್ನೊಂದು ರೆಡಿಯಾಗಿರುತ್ತೆ. ಇದನ್ನು ಕಾಣುವಾಗ ನಮ್ಮ ಬಾಯಿನೇ ನಕಾರಾತ್ಮಕವಾಗಿ ಮಾತಾಡ್ಬಿಡುತ್ತೆ, ನೆಗೆಟಿವ್ ಆಗಿ ಮಾತಾಡ್ಬಿಡುತ್ತೆ. ಅಲ್ಲಲ್ಲೂಯ್ಯ. ಆ ಸಂದರ್ಭ ಬರುವಾಗ ಮರಿಬೇಡ, ನಿನ್ನನ್ನು ದೇವರು ಉಜ್ತಾ ಇದ್ದಾನೆ, ದೇವರು ನಿನ್ನನ್ನು ಶಾರ್ಪ್ ಮಾಡ್ತಾ ಇದ್ದಾನೆ. ಏತಕ್ಕೋಸ್ಕರ? ನಿನ್ನನ್ನು ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಳ್ಳೋದಕ್ಕೆ. ಏತಕ್ಕೋಸ್ಕರ? ತಕ್ಕ ಸಮಯವಾದಾಗ, ಆ ಟೈಮ್ ಆದಾಗ, ಅಲ್ಲಲ್ಲೂಯ್ಯ, ಕೆಳಗಡೆ ಬಿದ್ದಿರೋದಲ್ಲ ಎತ್ತೋದು, ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದಿದ್ದನ್ನೆಲ್ಲ ಎತ್ತೋದು. ಅಲ್ಲಲ್ಲೂಯ್ಯ, ತನ್ನ ಬತ್ತಳಿಕೆಯಲ್ಲಿ, ತನ್ನ ಪಾದದಲ್ಲಿ ಕುಳಿತಂತ ಒಂದು ಗುಂಪಿನ ಜನ ಬೇರ್ಪಟ್ಟು ದೇವರ ಸನ್ನಿಧಾನದಲ್ಲಿ ಉಪವಾಸದಲ್ಲೂ ಪ್ರಾರ್ಥನೆಯಲ್ಲ, ಅಲ್ಲಲ್ಲಿ ದೇವರ ಸಮಯಕ್ಕಾಗಿ ಕಾಯುತ್ತಿದ್ದಂತ ಒಂದು ಗುಂಪಿನ ಜನರಿಗೋಸ್ಕರ ಅವನು ತನ್ನ ಬತ್ತಳಿಕೆಯಿಂದ ತೆಗಿತಾನೆ. ಆ ವ್ಯಕ್ತಿ ನೀನಾಗಿರೋ, ಆ ವ್ಯಕ್ತಿ ನೀನಾಗಿರೋ, ಆ ವ್ಯಕ್ತಿ ನೀನಾಗಿರೋ. ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳ್ರಿ, ಆ ವ್ಯಕ್ತಿ ನಾನಾಗಿದ್ದೇನೆ, ಆ ವ್ಯಕ್ತಿ ನಾನಾಗಿದ್ದೇನೆ. ಎಷ್ಟು ಜನ ಹೇಳ್ತೀರಾ ಆ ವ್ಯಕ್ತಿ ನಾನಾಗಿದ್ದೇನೆ? ಸ್ತೋತ್ರ. ಡೋಂಟ್ ಮಿಸ್, ಕ್ಯಾರಿ ದ ಗಿಫ್ಟ್ ಆಫ್ ಗಾಡ್. ಆ ದೇವರ ವರವನ್ನ ನೀನು ನಷ್ಟ ಮಾಡಿಕೊಳ್ಬೇಡ.
ಹೋಲ್ಡ್ ಆನ್, ಎ ಪುಷ್. ನೀನು ಅದನ್ನ ಗಟ್ಟಿಯಾಗಿ ಹಿಡ್ಕೋ, ಮುಂದಕ್ಕೆ ಹೋಗ್ತಾ ಇರು. ಸಮಯ ಹತ್ತಿರ ಆಗಿದೆ. ಏಪ್ರಿಲ್ನಲ್ಲಿ ಶತ್ರುವಿನ ಸಮಯವಾಗಿದ್ರೆ, ಅದು ರಾತ್ರಿ ಆಗಿದ್ರೆ, ಈ ಮೇ ನನ್ನ ಜೀವನದಲ್ಲಿ ಒಂದು ಬೆಳಕಾಗಿದೆ. ಸೋತ್ರ 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 ಸೋತ್ರ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಯುವರ್ ಟೈಮ್ ಹ್ಯಾಸ್ ಕಮ್. ನಿಮ್ಮ ಸಮಯ ಬಂದಿದೆ, ಅನಿಯಮಿತ ಕಾಲವು ಬಂದಿದೆ. ಇನ್ನು ಮೌನವಾಗಿರೋಂಗಿಲ್ಲ. ನೀನು ಮೌನವಾಗಿದ್ದಾಗ ಶತ್ರು ಲಾಭ ಪಡಿತಾ ಇದ್ದ, ನೀನು ಬಿಟ್ಕೊಟ್ಟಾಗ ಶತ್ರು ಅಡ್ವಾಂಟೇಜ್ ತಗೊಳ್ತಾ ಇದ್ದ. ಆದರೆ ಇವತ್ತು ನಿನ್ನ ಸಮಯ ಆಗಿದೆ ಅಂತ ಗೊತ್ತಾದ್ರೆ, ನಿನ್ನ ಅವಸ್ಥೆ ಗೊತ್ತಾದ್ರೆ, ನೀನು ದೇವರ ಬತ್ತಳಿಕೆಯಲ್ಲಿ ಇರುವ ನುಣುಪಾದ ಬಾಣ, ಚೂಪಾದ ಬಾಣ ಅವನ ಕೈಯಲ್ಲಿ ಅವನು ನಿನ್ನನ್ನು ಒದಗಿಸಿಟ್ಟಿದ್ದಾನೆ ಅನ್ನೋದನ್ನ ಗೊತ್ತಾದ್ರೆ ಇನ್ನ ಮೌನವಾಗಿರಬೇಡ. ಎದ್ದೇಳು, ಎದ್ದು ಪ್ರಕಾಶಿಸು. ನಿನ್ನ ಮೇಲೆ ಬೆಳಕು ಉದಯಿಸಲ್ಪಟ್ಟಿದೆ. ಕಾರ್ಗತ್ತಲು ಲೋಕವನ್ನ ಅಂಧಕಾರದಿಂದ ತುಂಬಿರುವಾಗ ನಿನ್ನ ಮೇಲೆ ನೀತಿ ಸೂರ್ಯನು ಉದಯಿಸುತ್ತಿದ್ದಾನೆ. Come on church, arise and shine. This is your time. Shambalaba shukura mahatule raganagajana. Hallelujah, 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 hallelujah. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಬುಕ್ ಆಫ್ ಐಷಯ, ಚಾಪ್ಟರ್ 60, 60ನೇ ಅಧ್ಯಾಯ 19ನೇ ವಾಕ್ಯ. 19ನೇ ವಾಕ್ಯದಿಂದ, ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನದಲ್ಲ, ಚಂದ್ರನು ನಿನ್ನ ಬೆಳಕಿಗಾಗಿ ಎಂದಿಗೂ ಕಳೆಗೊಳ್ಳನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವು, ನೀನೇ ನಿನ್ನ ದೇವರೇ ನಿನಗೆ ತೇಜಸ್ಸು. ಪ್ರೈಸ್ ಗಾಡ್. ನೀನ್ ಸೂರ್ಯ ಪ್ರಕಾಶಕ್ಕಾಗಿ ಕಾಯಬೇಡ, ಚಂದ್ರನ ಬೆಳಕಿಗಾಗಿ ಕಾಯಬೇಡ. ಇವತ್ತಾಗಲೊತ್ತಿನಲ್ಲಿ ಮಾನಸಿಕವಾದಂಥ ಬೆಳಕಿಗಾಗಿ ನೀನು ಕಾಯಬೇಡ, ಮಾನಸಿಕವಾದ ಹೆಲ್ಪಿಗೋಸ್ಕರ ನೀನು ಕಾಯಬೇಡ. ಇಂಥವ್ರು ಸಹಾಯ ಮಾಡ್ತಾರೆ, ಅಂಥವರಿಂದ ಸಹಾಯ ಬರುತ್ತೆ ಅಂತ ನೀನು ನಿರೀಕ್ಷಿಸಬೇಡ. ಈ ಮೇ ತಿಂಗಳಲ್ಲಿ ನಿಮಗೊಂದು ಶುಭ ವರ್ತಮಾನ ಇದೆ. ಇನ್ನು ನಿಮ್ಮ ಸಮಯ ಬಂದ್ರೆ ನೀವು ಅತ್ತ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಹತ್ತಿರ ಹುಡುಕೊಂಡು ಬರುವ ಬಿಡುಗಡೆಗಳು ನಿಮ್ಮನ್ನು ಹುಡುಕೊಂಬರುತ್ತೆ. ಇಟ್ಸ್ ಯುವರ್ ಟೈಮ್, ಇಟ್ಸ್ ಯುವರ್ ಟೈಮ್. ಸಹಾಯಕ್ಕಾಗಿ ಅತ್ತ ಇತ್ತ ನೀನು ಹೊಡೆದೆ, ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂದವರು ಅನೇಕರು ಮಾಡದೆ ಹೋದ್ರು. ಆದರೆ ಇದು ನಿನ್ನ ಸಮಯ. ನಿನ್ನ ಸಮಯ ಬಂದ್ರೆ ಚತುರ್ದಿಕ್ಕುಗಳಿಂದ ದೇವರ ಗಾಳಿಯನ್ನು ಕಳಿಸ್ತಾನೆ. ಚತುರ್ದಿಕ್ಕುಗಳಿಂದ ನೀನು ನಿರೀಕ್ಷಿಸದೇ ಇರುವ ಮಂಡಳಗಳಿಂದ ನಿನಗೋಸ್ಕರ ಅದ್ಭುತ ಮಾಡೋದಕ್ಕೆ ನೀತಿ ಸೂರ್ಯನ ಬೆಳಕು, ನೀತಿ ಸೂರ್ಯನ ಪ್ರಕಾಶ. ಇನ್ನು ಸೂರ್ಯನ ಪ್ರಕಾಶ ಅಲ್ಲ, ಚಂದ್ರನ ಪ್ರಕಾಶ ಅಲ್ಲ, ದೇವಾದಿ ದೇವನು, ಕರ್ತಾದಿ ಕರ್ತನು, ರಾಜಾದಿ ರಾಜನು ನಿನಗಾಗಿ ಎದ್ದು ಪ್ರಕಾಶಿಸುವಂತೆ, ನೀನು ಎದ್ದು ಪ್ರಕಾಶಿಸುವಂತೆ ನಿನ್ನ ಮೇಲೆ ಅವನ ಬೆಳಕು ಉದಯಿಸಲಿಕ್ಕೆ ಹೋಗ್ತಾ ಇದೆ. ಎಷ್ಟು ಜನ ಅದನ್ನು ನಂಬುತ್ತೀರಾ? ಎಷ್ಟು ಜನ ಅಂಗೀಕರಿಸ್ತೀರಾ? ಯೇಸುವಿನ ನಾಮದಲ್ಲಿ ಐ ರಿಸೀವ್ ಇಟ್. ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ. ನಿನ್ನ ಸೂರ್ಯನು ಇನ್ನು ಮುಳುಗನು. ನಿನ್ನ ಸೂರ್ಯನು ಇನ್ನು ಮುಳುಗೋದೇ ಇಲ್ಲ. ಹಲ್ಲೆಲೂಯಾ. ಒಂದು ಬಿಡುಗಡೆ ಆಯ್ತು. ಸೂರ್ಯ ಮುಳುಗೋದಂದ್ರೆ ಮತ್ತೆ ಕತ್ತಲು. ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಅಪ್ಪ ಹೆಂಗೋ ಈ ವಾರ ಅಡ್ಜಸ್ಟ್ ಮಾಡ್ಕೊಂಡು ಕಳ್ಕೊಂಡೆ. ನೆಕ್ಸ್ಟ್ ತಿರ್ಗಾ ಸೂರ್ಯ ಮುಳುಗದ, ತಿರ್ಗಾ ಕತ್ಲೆ, ತಿರ್ಗಾ ಪ್ರತಿಕೂಲ, ತಿರ್ಗಾ ಹೋರಾಟ, ಒಂದೊಂದು ಸ್ಟೆಪ್, ತಿರ್ಗಾ 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 ರಾತ್ರಿ ಅನ್ನೋದು ಬರ್ತಾ ಇರುವಾಗ ಇವತ್ತಿನಿಂದ ದೇವರ ವಾಕ್ಯ ಹೇಳ್ತದೆ, ನಿನ್ನ ತೇಜಸ್ಸು ಅದು ನಿನ್ನ ತೇಜಸ್ ಅಲ್ಲ, ನಿನ್ನ ದೇವರಾದಂಥ ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸೋದ್ರಿಂದ, ನಿನ್ನ ಕುಟುಂಬದ ಮೇಲೆ ಉದಯಿಸೋದ್ರಿಂದ, ನಿನ್ನ ಮಕ್ಕಳ ಮೇಲೆ ಉದಯಿಸೋದ್ರಿಂದ, ನಿನ್ನ ಜೀವನದಲ್ಲಿ ಉದಯಿಸೋದ್ರಿಂದ, ನಿನ್ನ ಅಲ್ಲಲ್ಲಿಯ ಬಿಸ್ನೆಸ್ ನಲ್ಲಿ ಉದಯಿಸೋದ್ರಿಂದ, ನಿನ್ನ ಸೇವೆಯಲ್ಲಿ ಆ ತೇಜಸ್ಸು ಇಳಿಯೋದ್ರಿಂದ ಇನ್ನ 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 ಅಲ್ಲಲ್ಲಿಯ ಭಯ ಪಡಬೇಡ್ರಿ.
ದುಃಖ ಪಡಬೇಡ್ರಿ. ನಿನ್ ಸೂರ್ಯ ಇನ್ನ ಮುಳುಗೋದಿಲ್ಲ, ನಿನ್ ಸೂರ್ಯ ಮುಳುಗೋದಿಲ್ಲ. ಅವನು ರೈಸ್ ಆಗ್ತಾ ಇದ್ದಾನೆ. ಆ ನೀತಿ ಸೂರ್ಯನು ಇನ್ನು ಮರೆಯಾಗಿರೋದಿಲ್ಲ. ಸ್ವಲ್ಪ ಕಾಲ ಮರೆಯಾಗಿದ್ದ, ಆದ್ರೆ ಇನ್ನ ಮರೆಯಾಗಿರೋದಿಲ್ಲ. ಮೇ ತಿಂಗಳಿನಲ್ಲಿ ವಿಶ್ವಾಸವಾಗಿ ನಂಬಿಕೆಯಿಂದ ಸ್ವೀಕರಿಸುವ ದೇವ ಮಕ್ಕಳು ಹೇಳ್ರಿ, ನನ್ನ ಸೂರ್ಯ ಇನ್ನ ಮುಳುಗೋದಿಲ್ಲ. ಆ ಪದಕ್ಕೆ ಬಹಳ ಅರ್ಥ ಇದೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕನ್ನೋ ನಂಗೆ ಆಸೆನೂ ಇದೆ. ಒಂದು ಬಿಡುಗಡೆ ಆಗುತ್ತೆ, ತಿರ್ಗಾ ಕಷ್ಟ, ತಿರ್ಗಾ ಬಿಡುಗಡೆ, ತಿರ್ಗಾ ಪ್ರಾರ್ಥನೆ, ತಿರ್ಗಾ ಜಯ, ತಿರ್ಗಾ ಅದೇ ಜೀವನ, ಅದೇ ಹಾಡು, ಅದೇ ರಾಗ. ಸ್ತೋತ್ರ. ಊರಿನ ಜನ ಕೇಳ್ತಾರೆ, ಏನ್ರಿ ತಿರ್ಗಾ ತಿರ್ಗಾ ಹಂಗೆ ಆಗ್ತಾ ಇದೆ. ಹಲ್ಲೆಲೂಯಾ. ಇವತ್ತು ದೇವರ ಸಮಯ, ನನ್ನ ಸಮಯ ಎರಡು ಒಟ್ಟಿಗೆ ಬಂದಿದೆ. ಎರಡು ಒಟ್ಟಿಗೆ ಬಂದಿರುವಾಗ ದೇವ್ರು ಹೇಳ್ತಾನೆ, ಇನ್ನು ಇದುವರೆಗೂ ಕಾಣದೇ ಇರೋದು ಇನ್ನು ಮುಂದಕ್ಕೆ ನೀನು ಕಾಣಕ್ಕೆ ಹೋಗ್ತಾ ಇದೀಯ. ಇನ್ನು ಸೂರ್ಯ ಪ್ರಕಾಶ ಅಲ್ಲ, ನನ್ನ ಪ್ರಕಾಶ ನಾನೇ ನಿನಗಾಗಿ ಉದಯಿಸ್ತೇನೆ. ಹಲ್ಲೆಲೂಯಾ. ದೇವರು ಆ ಭಾಗ ನೋಡ್ರಿ, ನಿನ್ನ ದೇವರೇ ನಿನಗೆ ತೇಜಸ್ಸು, ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರು. ಎಷ್ಟು ಜನ ನಂಬುತ್ತೀರಾ? It is my time. This is my time. It's your time. ಎಷ್ಟು ಜನ ಹೇಳ್ತೀರಾ, ಇನ್ನ ಮುಂದಕ್ಕೆ ನನ್ನ ಸೂರ್ಯನು ಮುಳುಗೋದೇ ಇಲ್ಲ, ಅವನು ಯೆಹೋವನು ನನಗೆ ನಿತ್ಯ ಪ್ರಕಾಶವಾಗಿರ್ತಾನೆ ಎಂಬುವರು ಮಾತ್ರ ಆಮೇಲೆ ಹೇಳ್ರಿ. ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. When God's time comes, ಇನ್ನ ನಿನಗೆ ದುಃಖ ಇಲ್ಲ. There is no sorrow. ನಿನ್ನ ಜೀವನದಲ್ಲಿ ಇನ್ನ ದುಃಖ ಇರೋದಿಲ್ಲ. Prophetical words. ಇನ್ನು ನೀನು ಯಾವ ವಿಷಯದಲ್ಲಿ ದುಃಖ ಪಡ್ತಿದ್ದೋ ಇನ್ನು ನೀನು ದುಃಖ ಪಡೋದಿಲ್ಲ. ಇನ್ನು ನೀನು ದುಃಖ ಪಡೋದಿಲ್ಲ. ಮಕ್ಕಳ ವಿಷಯವಾಗಿರ್ಬೋದು, ಆರೋಗ್ಯದ ವಿಷಯವಾಗಿರ್ಬೋದು, ನಿನ್ನ ಆತ್ಮಿಕ ಜೀವನದ ವಿಷಯವಾಗಿರ್ಬೋದು, ನಿನ್ನ ಕೌಟುಂಬಿಕ ವಿಷಯವಾಗಿರ್ಬೋದು, ನಿನ್ನ ಬಿಸ್ನೆಸ್ಸಿನ ವಿಷಯವಾಗಿರ್ಬೋದು, ನಿನ್ನ ಕೆಲಸದ ಮಂಡಳದ ವಿಷಯವಾಗಿರ್ಬೋದು, ಯಾವ ವಿಷಯದಲ್ಲಿ ಇಷ್ಟು ದಿನ ದುಃಖ ಪಡ್ತಿದ್ದೋ ಇವತ್ತಿಗೋ ನಿನಗಾಗಿ ಒಂದು ಶಬ್ದ ಮೊಳಗ್ತಾ ಇದೆ. ಚೀಯೋನಿನಲ್ಲಿ ಯೆಹೋವನು ಎದ್ದಿದ್ದಾನೆ. ಚೀಯೋನನ್ನು ಕರುಣಿಸೋದಕ್ಕೆ, ಅದಕ್ಕೆ ಕೃಪೆಯನ್ನ ತೋರಿಸೋದಕ್ಕೆ ಸಮಯ ಇದೆ. ನಿಯಮಿತ ಕಾಲದಲ್ಲಿ ಬಂದಿರೋದ್ರಿಂದ ಇನ್ನ ನೀನು ದುಃಖ ಪಡೋದಿಲ್ಲ. ಯೇಸುವಿನ ನಾಮದಲ್ಲಿ ಆ ದುಃಖದ ಆತ್ಮನ ಶಪಿಸುತ್ತೇನೆ. ಐ ರಿಲೀಸ್ ದ ಜಾಯ್ನೆಸ್ ಇನ್ ದ ಲೈಫ್. ಪ್ರೈಸ್ ಗಾಡ್. ಮಕ್ಕಳ ಕುರಿತು, ಗಂಡನ ಕುರಿತು, ಹೆಂಡತಿಯ ಕುರಿತು, ಸಹೋದರನ ಕುರಿತು, ಸಹೋದರಿಯ ಕುರಿತು, ಬದುಕಿನಲ್ಲಿ ನಿನ್ನ ಸಂಬಂಧಿಕರ ಕುರಿತು, ನಷ್ಟವಾಗುವ ಆತ್ಮಗಳ ಕುರಿತು ನೀನು ಹತ್ತಿದ್ದು ಸಾಕು. ಇನ್ನು ನೀನು ದುಃಖ ಪಡೋ ಅವಶ್ಯಕತೆ ಇಲ್ಲ. ನೀತಿ ಸೂರ್ಯನು ಎದ್ದಿದ್ದಾನೆ ನಿನಗಾಗಿ ವಾದ ಮಾಡೋದಿಕ್ಕೆ, ನಿನಗಾಗಿ ನೀತಿಯಿಂದ ನ್ಯಾಯ ತೀರಿಸೋದಿಕ್ಕೆ. ಅವನ ಸಮಯ ಬಂದಿದೆ, ಅವನ ಸಮಯ ಬಂದಿದೆ, ಅವನ ಸಮಯ ಬಂದಿದೆ. ಹಲ್ಲೆಲೂಯಾ. ಮುಂದಕ್ಕೆ ಮುಂದಕ್ಕೆ. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನ ಕೈ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಸ್ತೋತ್ರ. ಒಂದು ಶತ್ರು ನಿನ್ನನ್ನು ಕೀಳಕ್ಕಾಗಲ್ಲ, ನಿನ್ನನ್ನು ಕಿತ್ತು ಒಸಿಯಕ್ಕಾಗಲ್ಲ. ನೆನ್ನೆ ಸುರಿದ ಮಳೆಗೆ ಇವತ್ತು ಮೊಳಕೆ ಹೊಡೆದ ನಾಯಿ ಕೊಡೆ ಅಲ್ಲ ನೀನು. ನೀನು ದೇವರ ನೆಟ್ಟಂತ ನೀತಿ ವೃಕ್ಷವಾಗಿರೋದ್ರಿಂದ, ನೀತಿ ವೃಕ್ಷ
ಪಕ್ಷವಾಗಿರೋದ್ರಿಂದ ನಿನ್ನನ್ನು ಯಾರು ಕೀಳಕ್ಕಾಗೋದಿಲ್ಲ, ನಿನ್ನನ್ನು ಯಾರು ಕಿತ್ತು ಎಸೆಯಕ್ಕಾಗೋದಿಲ್ಲ. ನಿನ್ನ ಸ್ಥಾನಕ್ಕೆ ಯಾವ ತೊಂದರೆ ಇಲ್ಲ, ನಿನ್ನ ಮಾನಕ್ಕೆ ಯಾವ ತೊಂದರೆ ಇಲ್ಲ. ನಿನಗೆ ವಿರುದ್ಧವಾಗಿ ಆಫೀಸ್ಗಳಲ್ಲಿ ಕುತಂತ್ರ ಮಾಡುವ ಕುತಂತ್ರಿಗಳು ಆ ಕುತಂತ್ರದ ಫಲವನ್ನು ತಿನ್ನುವಾಗ ನೀನು ದಿನ 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 ದೇವರು ನಿನ್ನನ್ನು ಬಲಿಷ್ಠನಾಗಿ ಮಾಡಿ ಪ್ರಶಂಸೆಗೆ ಪಾತ್ರರಾಗುವಂತೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನಂಬುವವರಿಗೆ ಆಗಿರುವ ಆಲೋಚನೆ ಇದು. ದೇವರು ನೆಟ್ಟಿರೋದ. ಮುಂದಕ್ಕೆ, ಚಿಕ್ಕವನಿಂದ ಒಂದು ಕುಲವಾಗುವುದು. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಚಿಕ್ಕ ವ್ಯಕ್ತಿಯಿಂದ ಯು ಆರ್ ಥಿಂಕಿಂಗ್ ಯು ಆರ್ ವೆರಿ ಸ್ಮಾಲ್. ನೀನು ಚಿಕ್ಕವನು, ಯಾರಿಗೂ ಬೇಡದವನು, ಯೋಗ್ಯತೆ ಇಲ್ಲದವನು, ನನ್ನನ್ನು ಯಾರು ಕೇರ್ ಮಾಡೋದಿಲ್ಲ, ಪಬ್ಲಿಕ್ಕಲ್ಲಿ ನನಗೆ ಒಂದು ಸ್ಟ್ಯಾಟಸ್ ಇಲ್ಲ. ಹಲೋ ದೇವರ ವಾಕ್ಯ ಹೇಳ್ತದೆ, ಚಿಕ್ಕವನಿಂದ, ಅಲ್ಪನಾಗಿರುವವನಿಂದ, ತಿಪ್ಪೆಯಲ್ಲಿರುವ ದರಿದ್ರನ ಮೂಲಕ ಅವನನ್ನು ಮೇಲಕ್ಕೆ ಎತ್ತಿ ಒಂದು ಕುಲವನ್ನೇ ಮಾಡ್ತಾನೆ. ದಾವೀದನನ್ನ ಕೇಳ್ರಿ, ಅವನು ಹೇಳ್ತಾನೆ, ನನ್ನ ಮನೆತನ ಎಷ್ಟರದು, ಹಲ್ಲೆಲೂಯ, ನನ್ನ ಕುಲ ಅಲ್ಪವಾದದ್ದು, ಚಿಕ್ಕ ಕುಲ, ಆದರೆ ಆ ಕುಲ ಒಂದು ಯಹೂದ ಕುಲವಾಗಿ ಯೇಸುವಿಗೆ ಜನ್ಮ ಕೊಡೋದಕ್ಕೆ ಆ ರೂಟ್ ಆಗುವಷ್ಟು ಬೆಳೆಸಿರೋದಾದ್ರೆ ಇದರ ಒಳಗಡೆ ಇರುವ ನಿನ್ನನ್ನ ದೇವರು ಸಾಧಾರಣ ವ್ಯಕ್ತಿಯಾಗಿ ಕಾಣ್ತಾ ಇಲ್ಲ. ನೀನು ಅಲ್ಪನಂತ ನಿನಗನಿಸ್ಬೋದು, ನಿನ್ನ ಮೂಲಕ ಒಂದು ದೊಡ್ಡ ಕುಲವನ್ನೇ ದೇವರು ಎಬ್ಬಿಸ್ತಾನೆ. ಈ ಕರ್ನಾಟಕದಲ್ಲಿ ದೇವರು ನಿನ್ನನ್ನು ಮಾನಿಸುತ್ತಾನೆ. Your time has come. ನಿಯಮಿತವಾದ ಕಾಲ ಬಂದದೆ. ಹಲ್ಲೆಲೂಯ. ಅಲ್ಪನಿಂದ ಬಲವಾದ ಜನಾಂಗ, ಸಾಧಾರಣವಾದಂಥ ಬಲಹೀನನಾದಂಥ ಅಲ್ಪನಾದವನಿಂದ ಬಲವಾದ ಜನಾಂಗ. ಸ್ತೋತ್ರ. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನ ಸ್ವಲ್ಪ 6 ತಿಂಗಳು ಬಿಟ್ಕೊಂಡು ಮಾಡ್ತೀನಿ ಅಂತೆಲ್ಲ ಬರೆದಿರೋದು. ಅಲ್ಲಲ್ಲೂಯ್ಯ, ಆ ಕ್ಲುಪ್ತ ಕಾಲದಲ್ಲಿ ಅವನು ಬಹು ಬೇಗನೆ, ಬಲು ಬೇಗನೆ, ವೇಗವಾಗಿ, ಆ ವೇಗಕ್ಕೆ ತಕ್ಕ ಹಾಗೆ ಇದರ ಒಳಗಡೆ ಯಾರಾದರೂ ಇದ್ರೆ ಆ ಸ್ಪೀಡನ್ನು ಅರ್ಥ ಮಾಡಿಕೊಂಡು ಆ ಸ್ಪೀಡಿಗೆ, ಯೇಸುವಿನ ಸ್ಪೀಡಿಗೆ, ತಂದೆಯಾದ ದೇವರ ಸ್ಪೀಡಿಗೆ, ಪರಿಶುದ್ಧಾತ್ಮನ ಸ್ಪೀಡಿಗೆ ಸ್ಪಂದಿಸುವವರಿಗೋಸ್ಕರ ಸ್ಪಂದಿಸುವ ಕುಲಗಳನ್ನ ಒಂದು ದೊಡ್ಡ ಕುಲ ಮಾಡ್ತಾನೆ, ದೊಡ್ಡ ಜನಾಂಗವಾಗಿ ಎಬ್ಬಿಸ್ತಾನೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಬುಕ್ ಆಫ್ ಐಷಯ, ಚಾಪ್ಟರ್ 43, 43:13. ಹೀಗೆ ಮಾಡುವಾಗ ಶತ್ರು ಸುಮ್ಮನೆ ಇರೋದಿಲ್ಲ, ನಿಮಗೆ ವಿರುದ್ಧವಾಗಿ ಎದ್ದು ಆರ್ಭಟಿಸ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದಾರು, ನನ್ನ ಕೆಲಸಕ್ಕೆ, ಶೂನ್ಯತೆಯಿಂದ ಸಕಲವನ್ನ ಉಂಟು ಮಾಡುವ ನನ್ನ ಕೆಲಸಕ್ಕೆ, ಅಲ್ಪನಿಂದ ದೊಡ್ಡ ಕುಲವನ್ನ ಉಂಟು ಮಾಡುವ ನನ್ನ ಕೆಲಸಕ್ಕೆ, ಹಲ್ಲೆಲೂಯ, ಹಲ್ಲೆಲೂಯ, ಬಲಹೀನನಾದ, ಸ್ವಲ್ಪವಾದಂಥ, ಯಾವುದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದ ದೀನನಿಂದ ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡುವ ನನ್ನ ಕೆಲಸಕ್ಕೆ, ನಾನು ಕೆಲಸ ಆರಂಭಿಸೋದಕ್ಕೆ ನನ್ನ ಟೈಮಿಗೆ ನಾನು ಇಳಿದು ಬಂದಾಗ, ನನ್ನ ಜನರಿಗೆ ನೀತಿಯಿಂದ ನ್ಯಾಯವನ್ನು ತೀರ್ಸೋದಕ್ಕೆ ನಾನು ಇಳಿದು ಬರುವಾಗ, ಆ ಕೆಲಸ
ಕೆಲಸವನ್ನ ಅಡ್ಡ ಮಾಡೋದಕ್ಕೆ ಯಾವ ಮಂತ್ರವಾದಿಗೆ ಸಾಧ್ಯ, ಯಾವ ಮಾಟಕ್ಕೆ ಸಾಧ್ಯ, ಯಾವ ಅಗೆಗಾರನಿಗೆ ಸಾಧ್ಯ, ಯಾವ ಹೊಟ್ಟೆ ಕಿಚ್ಚು ಜನಾಂಗಕ್ಕೆ ಸಾಧ್ಯ, ಯಾವ ಶತ್ರುವಿಗೆ ಸಾಧ್ಯ, ಯಾವ ದುರಾತ್ಮನಿಗೆ ಸಾಧ್ಯ, ಯಾವ ಸೈತಾನನಿಗೆ ಸಾಧ್ಯ? ಇವತ್ತು ಅವನು ಎದ್ದು ಹೊರಡುವಾಗ ಅವನ ವೈರಿಗಳು ಚದರಿ ಹೋಗುತ್ತಾರೆ, ಅವನ ವೈರಿಗಳು ಚದರಿ ಹೋಗುತ್ತಾರೆ, ಅವನ ಶತ್ರುಗಳು ಬೆಂಗೊಟ್ಟು ಓಡಿ ಹೋಗುತ್ತಾರೆ. ಕಾರಣ ನೀತಿ ಸೂರ್ಯನು ನಿನಗಾಗಿ ಉದಯಿಸಿದ್ದಾನೆ, ನಿನ್ನ ಮೇಲೆ ಯೆಹೋವನ ತೇಜಸ್ಸು. ಪ್ರೈಸ್ ಗಾಡ್. ಒಂದು ಅರಸನು ನಿಲ್ಲಕ್ಕಾಗಲ್ಲ. No king can stand before God. No king can. Hallelujah. ಯಾವುದೇ ಅರಸನು he cannot stand before God. ದೇವರ ಮುಂದೆ ಅವನಿಗೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಗಳ ಪುಸ್ತಕ Proverbs chapter 21 verse 1, 21ನೇ ಅಧ್ಯಾಯದ 1ನೇ ವಾಕ್ಯ. ರಾಜನ ಸಂಕಲ್ಪಗಳು, ರಾಜನ ಸಂಕಲ್ಪಗಳು. Hallelujah. The king's heart, king's heart. Hallelujah. The king's heart is in the hand of the Lord. Hallelujah. ಮನಸ್ಸು, ಆ ಹೃದಯ, ಅರಸನ ಹೃದಯ, ಅಧಿಕಾರಿಗಳ ಹೃದಯ, ಇದು ಅವರ ಕೈಯಲ್ಲ, ಅದು ನನ್ನ ದೇವರ ಕೈಯಲ್ಲಿದೆ, ಅದು ನನ್ನ ದೇವರ ಕೈಯಲ್ಲಿದೆ, ಅದು ನನ್ನ ದೇವರ ಕೈಯಲ್ಲಿದೆ. Hallelujah. ನೀರಿನ ಕಾಲುವೆಗಳಂತೆ ಇವೆ, ತನಗೆ ಬೇಕಾದ ಕಡೆಗೆ ದೇವರು ಅದನ್ನು ತಿರುಗಿಸ್ತಾನೆ. ನಿನಗೆ ಪ್ರತಿಕೂಲವಾಗಿರುವಂತ ವ್ಯಕ್ತಿಗಳನ್ನ ನಿನಗೆ ಅನುಕೂಲ ಮಾಡೋದಿಕ್ಕೆ ದೇವರಿಗೆ ಹೆಚ್ಚಿನ ಸಮಯ ಬೇಡ, ಹೆಚ್ಚಿನ ಸಮಯ ಬೇಡ. Your time has come. ನಿನ್ನ ಸಮಯ ಹತ್ತಿರ ಬಂದಿದೆ, ನಿನ್ನ ಬಿಡುಗಡೆಯ ಕಾಲ ಹತ್ತಿರ ಬಂದಿದೆ, ನೀನು ಜಯಘೋಷ ಮಾಡುವ ಕಾಲ ಹತ್ತಿರ ಬಂದಿದೆ, ನೀನು ಆರ್ಭಟಿಸಿ ದೇವರಿಗೆ ಸ್ತೋತ್ರ ಹೇಳುವ ಕಾಲ ಹತ್ತಿರ ಬಂದಿದೆ. ಕರುವನ್ನು ಬಿಚ್ಚು ಬಿಟ್ಟಾಗ ಯಾವ ರೀತಿ ಕುಣಿದು ಅಲ್ಲಲ್ಲಿಯ ಜಿಗಿಯುತ್ತದೋ ಹಾಗೆ ಜಿಗಿಯತಕ್ಕಂತೆ ನಿನ್ನ ಕಣ್ಣು ನೀರು ಹೋಗಿ, ನಿನ್ನ ದುಃಖ ಹೋಗಿ, ಹರ್ಷಾನಂದ ದೇವರು ನಿನಗೆ ಕೊಡ್ತಾ ಇದ್ದಾನೆ. Taste and see that the Lord is good. ನಿನ್ನ ದೇವರು ಸರ್ವೋತ್ತಮನೆಂದು ಸವಿದು ನೋಡು, ಸವಿದು ನೋಡು. ನಿನಗೆ ಅಗೇನ್ಸ್ಟ್ ಆಗಿದ್ದ ನಿನ್ನ ಬಾಸ್, ನಿನ್ನ HR, ನಿನ್ನ GM ನಿನಗೆ ಅನುಕೂಲವಾಗಿ ತಿರುಗ್ತಾನೆ. ಸೋತ್ರ 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 ಸೋತ್ರ. ನಿನ್ನ ಪ್ರಮೋಷನ್ ಬ್ಲಾಕ್ ಮಾಡಿದವ್ರನ್ನ ದೇವರು ಹೇಳ್ತಾನೆ, ಗಿವ್ ದ ಫಸ್ಟ್ ಪ್ರಯಾರಿಟಿ ಟು ಹಿಮ್. ಅವರಿಗೆ ಮೊದಲನೇ ಆದ್ಯತೆ ಕೊಡು, ಆ ವ್ಯಕ್ತಿಗೆ ಕೊಡು. ಸಮಥಿಂಗ್ ಇಸ್ ಹ್ಯಾಪನಿಂಗ್, ಏನೋ ಸಂಭವಿಸ್ತಾ ಇದೆ, ಅವರಿಗೆ ಗೊತ್ತಿಲ್ಲ ಹೆಂಗಿದೆ, ನಾನು ಹೆಂಗ್ ಬದಲಾವಣೆ ಆಗ್ಬಿಟ್ಟೆ, ಹೌ ಐ ಚೇಂಜ್, ಬಿಕಾಸ್ ಗಾಡ್ ಕ್ಯಾನ್ ಚೇಂಜ್ ಎನಿಬಡಿ. ದೇವರು ಯಾರನ್ನು ಬೇಕಾದರೂ ಬದಲಾಯಿಸಬಹುದು. ಅದನ್ನು ನಂಬುವವರು ಹೇಳ್ರೆ, ದಿಸ್ ಇಸ್ ಮೈ ಟೈಮ್, ದಿಸ್ ಇಸ್ ರೈಟ್ ಟೈಮ್, ಇದು ಸರಿಯಾದ ಸಮಯ, ಇದು ಕ್ಲುಪ್ತವಾದ ಸಮಯ, ದೇವರು ಮಾಡಿದ ವಾಗ್ದಾನಗಳನ್ನು ನೆರವೇರಿಸುವ ಸಮಯ. ಹೆಂಗ್ ಗೊತ್ತಾಗುತ್ತೆ ಈ ಸಮಯ? ಹೆಂಗ್ ಗೊತ್ತಾಗುತ್ತೆ ಈ ಸಮಯ? ಜಸ್ಟ್ ಒಂದು ಪ್ರೊಫೆಟಿಕಲ್ ವರ್ಡ್, ಒಂದು ಪ್ರವಚನೆಯ ಶಬ್ದ ನಿನ್ನ ಡೆಸ್ಟಿನಿ, ನಿನ್ನ ಚರಿತ್ರೆಯನ್ನೇ ಬದಲಾಯಿಸ್ಬಿಡುತ್ತೆ. ಎಷ್ಟು ವರ್ಷದಿಂದ ಬೆಥೆಸ್ದಾ ಕೊಳದಲ್ಲಿ ಬಿದ್ದಿದ್ದಂತ 38 ವರ್ಷಗಳಿಂದ ಪಾರ್ಶ್ವವಾಯು ರೋಗಿಯಾಗಿ ಬಿದ್ದು ಸಹಾಯಕ್ಕಾಗಿ ಹಂಬಲಿಸುತ್ತಿದ್ದಂಥವನಿಗೆ ಒಂದು ದಿನ ಯೇಸು ಬಂದನು. ಆತನ ಬಳಿ ಕೇಳಿದನು, ನೀನು ಸೌಖ್ಯವಾಗುವುದಕ್ಕೆ, ನೀನು ಸೌಖ್ಯ ಹೊಂದೋದಿಕ್ಕೆ ನಿನಗೆ ಮನಸ್ಸುಂಟು? ಅದೇ ಪ್ರಶ್ನೆ ಇವತ್ತು ದೇವರು ನಿನ್ನ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಹೊರಗಡೆ ಬರೋದಿಕ್ಕೆ, ಈ ಕಟ್ಟಿಂದ ಹೊರಗಡೆ ಬರೋದಿಕ್ಕೆ, ಈ ಕಟ್ಟಿಂದ ಹೊರಗಡೆ ಬರೋದಿಕ್ಕೆ
ಈ ರೋಗದಿಂದ ಹೊರಗಡೆ ಬರೋದಿಕ್ಕೆ, ಈ ನಿರಾಶೆಯಿಂದ ಹೊರಗಡೆ ಬರೋದಿಕ್ಕೆ. ಅಲ್ಲಲ್ಲಿ ನಿನಗೆ ಮನಸ್ಸುಂಟ? ಮನಸ್ಸಿದ್ರೆ ಹೇಳು, ಯೇಸುವೇ ನನಗೆ ಮನಸ್ಸುಂಟು. ನೀನು ಆ ಪದ ಹೇಳ್ತಾ ಇರುವಾಗಲೇ ನಿನಗಾಗಿ ಸ್ವರ್ಗವು ಚಲಿಸುತ್ತಾ ಇದೆ, ನಿನಗಾಗಿ ಪರಲೋಕದಿಂದ ಒಂದು ಶಬ್ದ ಮೊಳಗ್ತಾ ಇದೆ. ಇನ್ನ ನೀನು ರೋಗಿ ಅಲ್ಲ, ಇನ್ನ ನೀನು ಬಲಹೀನನಲ್ಲ. ಒಂದೇ ಒಂದು ಪ್ರೊಫೆಟಿಕಲ್ ವರ್ಡ್, ಒಂದೇ ಒಂದು ಪ್ರವಾದನೆಯ ಶಬ್ದ ನಿನ್ನ ಚರಿತ್ರೆಯನ್ನೇ ಬದಲಾಯಿಸುತ್ತೆ. ಯು ಆರ್ ನೋ ಮೋರ್ ಸಿಕ್ ಪರ್ಸನ್. Hallelujah. Hallelujah. One word, ಆ ಮನುಷ್ಯನ ಜೀವನವೇ ಬದಲಾವಣೆ ಆಗೋಯ್ತು. ಆಮೇಲೆ ಆಮೇಲೆ ಸಮ್ಟೈಮ್ ದೇವರು ಹೇಳುವ ಕಾರ್ಯಗಳನ್ನು ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ನಿನಗೆ ಅರ್ಥ ಆಗಲಿಲ್ಲ ಆದರೆ ದೇವರು ಮಾಡಬೇಕಾದ ಕಾರ್ಯ, when God's time comes, nobody can stop him. ಅವನನ್ನು ನಿಲ್ಲಿಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. Somebody shout hallelujah. Somebody shout hallelujah. Hallelujah. ನಂಬದೇ ಇರುವವನನ್ನು ದೇವರು ಮೂಗನಾಗಬೇಕಾದ ಮಾಡಾಕ್ಬಿಡ್ತಾನೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ, St. Luke chapter 1 verse 18, 19, 20. ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು. ಇವತ್ತು ಅಗ್ಲೊತ್ತಿನಲ್ಲಿ ಗಬ್ರಿಯೇಲನು ನಿಮಗಾಗಿ ಇಳಿದು ಬರ್ತಾನೆ, ನಿಮ್ಮ ವಾಗ್ದಾನವನ್ನು ನೆರವೇರಿಸೋದಕ್ಕಾಗಿ. ಹಲೋ ಹಲೋ, ನಿನ್ನ ಎಡಗಡೆ ಬಲಗಡೆ ಯಾರೋ ಸಿಸ್ಟರ್ ಕೂತಿರ್ಬೋದು, ಬ್ರದರ್ ಕೂತಿರ್ಬೋದು, ಆದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಒಬ್ಬ ಗಬ್ರಿಯೇಲನಲ್ಲಿ ಕುಳಿತಿದ್ದಾನೆ. ಯಾರು ಇಲ್ಲಿ ನಂಬ್ತಾ ಇರೋರು, ಯಾರ ಆಲೋಚನೆ ಕೇಳಿದ ತಕ್ಷಣ ಗಟ್ಟಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೋ ಅವರಿಗೆ ಅವನೇ ಮಾತನಾಡ್ತಾ ಇದ್ದಾನೆ. ನಾನು ದೇವರ ಸನ್ನಿಧಾನದಲ್ಲಿ ನಿಂತಿದ್ದಂತ, ನಿಲ್ಲುವಂತ, ದೇವರ ಪ್ರಸನ್ನತೆಯನ್ನು ಅನುಭವಿಸುವಂತ, ದೇವರ ಶಬ್ದವನ್ನ ಕೇಳಿ ನನ್ನ ಜನರಿಗೆ ಅದಾದ ಸಮಯದಲ್ಲಿ ತಂದು ಕೊಡುವಂತ ಗಬ್ರಿಯೇಲನು ನಾನಾಗಿದ್ದೇನೆ. ಗಬ್ರಿಯೇಲನು ನಾನಾಗಿದ್ದೇನೆ. ಇವತ್ತು ಕೆಲ ಕುಟುಂಬಗಳಲ್ಲಿ, ಕೆಲ ವ್ಯಕ್ತಿಗಳ ಜೀವನದಲ್ಲಿ, ಕೆಲವರ ಮಿನಿಸ್ಟ್ರಿಯಲ್ಲಿ, ಈ ಸಭೆಯಲ್ಲಿ ಗಬ್ರಿಯೇಲನು ಇಳಿತಾ ಇದ್ದಾನೆ. ಗಬ್ರಿಯೇಲನು ಏನಾದ್ರೂ ಹೇಳಿದ್ರೆ just believe it. ಸುಮ್ಮನೆ ನಂಬು, ಪ್ರಶ್ನೆ ಮಾಡದೆ ನಂಬು. ನೀವು ಹೇಳ್ಬೋದು, ಪಾಸ್ಟರ್ ರವಿ ಬಾಯಿಂದ ಬಂದಿದ್ದ ಮಾತದು. ನೋ, ರವಿಯ ಬಾಯಲ್ಲಿ ಇಟ್ಟಂತ ಒಬ್ಬ ದೇವದೂತನು, ದೇವದೂತನಿಗೆ ಕೊಟ್ಟಂತ ಕರ್ತಾದಿ ಕರ್ತನ. ಹಲ್ಲೆಲೂಯ. ಕಿವಿ ಉಳ್ಳವನು ಕೇಳಲಿ. ಯುವರ್ ಟೈಮ್, ದಿಸ್ ಇಸ್ ಯುವರ್ ಟೈಮ್. ಹಲ್ಲೆಲೂಯ. ಯುವರ್ ಟೈಮ್ ಹಸ್ ಕಮ್. ಇನ್ನ ವೆಯ್ಟ್ ಮಾಡಬೇಡ, ವೆಯ್ಟ್ ಮಾಡಿದ್ದು ಸಾಕು. ಇನ್ನ ವೆಯ್ಟ್ ಮಾಡಬೇಡ. Get ready, arise and shine for Jesus. ಯೇಸುವಿಗಾಗಿ ಎದ್ದು ಪ್ರಕಾಶಿಸು. ನಿನ್ನ ಮೇಲೆ ಬೆಳಕು ಉದಯಿಸಲ್ಪಟ್ಟಿದೆ, ನಿನ್ನ ಮೇಲೆ ಯೆಹೋವನ ತೇಜಸ್ಸು ಇಳಿದು ಬಂದಿದೆ. ಗಬ್ರಿಯೇಲನು ಹೇಳ್ತಾ ಇದ್ದಾನೆ, ನಾನು ದೇವರ ಸಮ್ಮುಖದಲ್ಲಿ ನಿಲ್ಲುವ ಗಬ್ರಿಯೇಲನು. ಜಸ್ಟ್ ಐ ವಿಲ್ ವೈಂಡ್ ಅಪ್. ನನ್ನ ಸಂದೇಶವನ್ನು ಮೊಟಕುಗೊಳಿಸ್ತೇನೆ. ಮುಂದಿನ ವಾಕ್ಯವನ್ನು ಹೋದ್ರಿ. ನಿನ್ನ ಕೂಡ ಮಾತಾಡಿ ಈ ಶುಭವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಅವನಾಗಿ ಬಂದಿದ್ದಲ್ಲ, ದೇವರು ಕಳಿಸಿ ಬಂದವನು ಗಬ್ರಿಯೇಲನು. ಹೇ ಜಕರಿಯಾ, you are a man of prophet, you are a man of priest. You know how to listen from God. ದೇವರಿಂದ ಹೇಗೆ ಕೇಳಬೇಕೆನ್ನೋದು ನಿನಗೆ ಗೊತ್ತಿದೆ. You can understand the pulse of God. ದೇವರ ಆ ನರ ಬಡಿತವನ್ನು ನೀನು ಬಲ್ಲವನಾಗಿದೆ. ಬಟ್ sometimes ಕೆಲವೊಮ್ಮೆ ಅಸಾಧ್ಯವಾದ ಕಾರ್ಯಗಳು ಏನಾದರೂ ಹೇಳಿದ್ರೆ, ಎಷ್ಟೇ ನಂಬಿಕೆ ಇದ್ರು ಸಮಥಿಂಗ್ ಎಲ್ಲೋ ಒಂದು ಅಪನಂಬಿಕೆ. ಇದು ನಾನು ನಂಬ್ತೀನಿ, ಯು ಆರ್ ಗಬ್ರಿಯಲ್, ಐ ಬಿಲೀವ್, ಬಟ್ ಹೌ ಕ್ಯಾನ್ ಇಟ್ ಇಸ್ ಪಾಸಿಬಲ್?
ಐ ಆಮ್ ಎ ವೆರಿ ಓಲ್ಡ್ ಪರ್ಸನ್, ನನಗೆ ಈ ವಿಷಯ ಬಹಳ ಹಳೆಯದು, ಇನ್ನು ಅಲ್ಲಿ ಬಿಡುಗಡೆ ಸಿಗೋದಿಲ್ಲ. ಇವತ್ತು ಹಗಲೊತ್ತಿನಲ್ಲಿ ದೇವರು ಮೇ ತಿಂಗಳ ಆರಂಭದ ದಿವಸದಲ್ಲಿ ನಿನಗಾಗಿ ಒಂದು ಸಂದೇಶ ಹೇಳ್ತಾ ಇದ್ದಾನೆ. ಎಷ್ಟೇ ಹಳೆಯದಾಗಿರೋ ವಿಷಯ ಆದರೂ, ಯಾರಿಂದಲೂ ಬಿಡುಗಡೆ ಮಾಡೋಕ್ಕಾಗದೇ ಇರೋ ವಿಷಯ ಆದರೂ, ಇನ್ನ ಜೀವನದಲ್ಲಿ ಅದಕ್ಕೆ ಜೀವ ಬರೋದಿಲ್ಲ ಎನ್ನೋ ವಿಷಯವಾಗಿದ್ರೂ ಪರವಾಗಿಲ್ಲ, ಗಬ್ರಿಯೇಲನು ಇಳಿದು ಹೇಳ್ತಾ ಇದ್ದಾನೆ. ಓದ್ರಿ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ಗಟ್ಟಿಯಾಗಿ ಹೇಳ್ರಿ, ತಕ್ಕ ಸಮಯದಲ್ಲಿ ನೆರವೇರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ತಕ್ಕ ಸಮಯದಲ್ಲಿ ನೆರವೇರುತ್ತದೆ. ಆ ಸಮಯ ಈಗ ಬಂದದೆ. ದೇವರ ಕಾರ್ಯ ನಡೆಸುವ ಸಮಯ ಬಂದದೆ. ದೇವರು ನನಗಾಗಿ ನೀತಿಯ ರಾಜನು ನೀತಿಯಿಂದ ನ್ಯಾಯ ತೀರಿಸುವ ಕಾಲ ಬಂದದೆ. ನನ್ನ ವೈರಿಗಳ ಬಾಯಿಯನ್ನು ಕಟ್ಟುವ ಕಾಲ ಬಂದದೆ. ಆ ತಕ್ಕ ಸಮಯದಲ್ಲಿ ಬಿಡುಗಡೆ ನಡೆಯುತ್ತೆ. ನೀನ್ ನಂಬಿದ್ರು ನಂಬಲಿಲ್ಲ ಆದ್ರು, ದೇವರ ಬಿಡುಗಡೆ ತಡೆ ಹಿಡಿಯಕ್ಕಾಗೋದಿಲ್ಲ. ನೀನು ಸ್ತೋತ್ರ ಹೇಳಿದ್ರು ಹೇಳಲಿಲ್ಲ ಆದ್ರು, ಈ ಸಭೆಯ ಬಿಡುಗಡೆ ಯಾವ ಶತ್ರುಗೂ ತಡೆಯಕ್ಕಾಗಲ್ಲ. ಈ ಸಭೆಯ ಆಶೀರ್ವಾದ ಯಾವ ಶತ್ರುಗೂ ತಡೆಯಕ್ಕಾಗಲ್ಲ. ಈ ಸಭೆಯ ಮೇಲಿರುವಂತ ವಾಗ್ದಾನ ನೆರವೇರುವ ಕಾಲ ಹತ್ತಿರ ಬಂದಾಗ ಯಾವ ಶತ್ರುವಿಗೂ ಅದನ್ನು ತಡೆ ಹಿಡಿಯಕ್ಕಾಗೋದಿಲ್ಲ. ಯಾರಾದರೂ ಅಪನಂಬಿಗಸ್ತರು ಇದ್ರೆ ಅವರ ಬಾಯಿಯನ್ನ ದೇವರು ಕಟ್ತಾನೆ. ಯಾಕೆ ಗೊತ್ತಾ? ಇದು ನಡೆಯೋವರೆಗೂ ನೆಗೆಟಿವ್ ಆಗಿ ನಾವು ಮಾತಾಡಬಾರ್ದು. ಸಭೆಗೆ ವಿರುದ್ಧವಾಗಿ, ಜನರಿಗೆ ವಿರುದ್ಧವಾಗಿ, ಪಾಸ್ಟರ್ಗೆ ವಿರುದ್ಧವಾಗಿ ಮಾತನಾಡದಂತೆ ಕೆಲ ನಾಲಿಗೆಗಳನ್ನು ದೇವರು ಕಟ್ಟಿಡ್ತಾನೆ. ನಡೆದ ಮೇಲೆ ಆ ಕಟ್ಟನ್ನ ದೇವರು ಬಿಚ್ಚುತ್ತಾನೆ. ಜನಿಸಬೇಕಾದವನು ಜನಿಸ್ತಾನೆ, ನಡಿಬೇಕಾದ ಕಾರ್ಯ ನಡೆಯುತ್ತೆ. ಅವಾಗ ಕಟ್ಟು ಬಿಡುಗಡೆ ಆಗುತ್ತೆ. ಯುವರ್ ಟೈಮ್ ಆಸ್ ಕಮ್. ಎಷ್ಟು ಜನ ಹೇಳ್ತೀರಾ ನಿಯಮಿತ ಕಾಲ ಬಂದದೆ, ನನ್ನ ನಿಯಮಿತ ಕಾಲ ಬಂದದೆ. ಎದ್ದು ನಿಂತ್ಕೊಳ್ಳ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ. ಎಷ್ಟು ಜನ ನಂಬ್ತೀರಾ ನನ್ನ ಸಮಯ ಬಂದಾಯಿತು, ಇನ್ನು ನಾನು ಅದಕ್ಕಾಗಿ ಕಾಯ್ಕೊಂಡಿರೋ ಅವಶ್ಯಕತೆ ಇಲ್ಲ? ಹಲ್ಲೆಲೂಯಾ. ಸಮಯದಲ್ಲಿ ನೀನೇನಾದರೂ ಮಾಡಿದ್ರೆ, ನೀನು 3 ಗಂಟೆ ಮಾಡೋ ಕೆಲಸ 3 ನಿಮಿಷದಲ್ಲಿ ನಡೆದಿರುತ್ತೆ. ಇನ್ ದ ರೈಟ್ ಟೈಮ್. ಎಷ್ಟು ಜನ ಹೇಳ್ತೀರಾ ಐ ಆಮ್ ಇನ್ ದ ರೈಟ್ ಟೈಮ್? ನಾನಿನ್ನ ಸರಿಯಾದ ಸಮಯದಲ್ಲಿದ್ದೇನೆ, ನಿಯಮಿತ ಕಾಲದಲ್ಲಿದ್ದೇನೆ ಎನ್ನುವವರೆಲ್ಲರೂ ಕರೆಗಳನ್ನು ಮೇಲೆ ಕೆತ್ತಿಡಿರಿ. ಐ ರಿಕ್ವೆಸ್ಟ್ ಆಲ್ ದ ಪಾಸ್ಟರ್ಸ್ ಟು ಕಮ್ ಫಾರ್ವರ್ಡ್. ವಾಡಿಕೆ ಪ್ರಕಾರ ಎಲ್ಲ ಬೋಧಕರು, ವಿ ಆರ್ ಗೋಯಿಂಗ್ ಟು ಬ್ಲೆಸ್ ಯು. ನಾವು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತೇವೆ. ಟುಗೆದರ್ ವಿ ಆರ್ ಗೋಯಿಂಗ್ ಟು ಪ್ರೇ ಫಾರ್ ಯು. ನಿಮಗಾಗಿ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ. Come on pastors, start praying. This is your time has come. ನಿನ್ನ ಸಮಯ ಬಂದಿದೆ, ನಿನ್ನ ಸಮಯ ಹತ್ತಿರ ಬಂದಿದೆ, ನಿನ್ನ ಬಿಡುಗಡೆಯ ಸಮಯ ಹತ್ತಿರ ಬಂದಿದೆ, ನಿನ್ನ ಜಯದ ಸಮಯ ಹತ್ತಿರ ಬಂದಿದೆ, ನಿನ್ನ ರೋಗ ಸೌಖ್ಯದ ಸಮಯ ಹತ್ತಿರ ಬಂದಿದೆ, ನಿನ್ನ ಸಾಲಗಳು ತೀರುವ ಸಮಯ ಹತ್ತಿರ ಬಂದಿದೆ. ನಿನಗೆ ಫೈನಾನ್ಷಿಯಲ್ ಆಗಿ ಕತ್ತಲೆಯಲ್ಲಿ ಬಚ್ಚಿಟ್ಟಿರುವಂತ ಆ ಗುಪ್ತವಾಗಿ ಅಡಕವಾಗಿರುವಂತ ನಿಧಿ ನಿಕ್ಷೇಪಗಳನ್ನು ಹೊರಗಡೆ ತರುವ ಸಮಯ. ಹಲ್ಲೆಲೂಯ. ನಿನ್ನ ಸಮಯದಲ್ಲ, ನನ್ನ ಸಮಯದಲ್ಲ, ಕರ್ತನ ಸಮಯದಲ್ಲೇ ಅದು ನಡೀತಾ ಇದೆ. ನಿನ್ನನ್ನು ಸ್ವಲ್ಪ ಕಾಲ ಅವನು ಬತ್ತಳಿಕೆಯಲ್ಲಿ ಬಚ್ಚಿಟ್ಟಿದ್ದ, ಅವನ ಕೈಯಲ್ಲಿ ನಿನ್ನನ್ನು ಒದಗಿಸಿಟ್ಟಿದ್ದ. ಅದರ ಅರ್ಥ ನಿನ್ನನ್ನು ಅವನು ಮರ್ತೋದ ಅಂತಲ್ಲ, ನಿನ್ನನ್ನು ಅವನು ಕೈ ಬಿಟ್ಟ ಅಂತ ಅಲ್ಲ. ಮರಿಬೇಡ ಸಹೋದರಿ, ಮರಿಬೇಡ ಸಹೋದರ. ಅವನು ಎತ್ತ ತಾಯಿ ತನ್ನ ಕೂಸನ್ನು ಮರೆತರು, ಸ್ನೇಹಿತರು ನಿನ್ನನ್ನು ಮರೆತರು, ನಿನ್ನನ್ನು ನಂಬಿದವರು ನಿನ್ನನ್ನು ಮರೆತರು, ನಿನ್ನ ಪ್ರೀತಿಯನ್ನು ತ್ಯಜಿಸಿದ್ರು. ಹಲ್ಲೆಲೂಯ. ತಂದೆಯಾದ ದೇವರು ನಿನ್ನನ್ನು ಮರೆಯೋದಿಲ್ಲ, ಅವನು ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ. ಈಗ ಅವನು ನಿನಗಾಗಿ ನೀತಿ ಸೂರ್ಯನಾಗಿ, ರಾಜಾದಿ ರಾಜನಾಗಿ, ಅವನ ತೇಜಸ್ಸು ನಿನ್ನ ಮೇಲೆ ಈಗ ಅವನು ಇಳಿಸ್ತಾ ಇದ್ದಾನೆ. ನಿನ್ನ ಕುಟುಂಬದ ಮೇಲೆ ಆ ತೇಜಸ್ಸು ಇಳಿತಾ ಇದೆ. ಇನ್ನ ನೀನು ಸಾಲ ತೆಗೆದುಕೊಳ್ಳೋದಲ್ಲ, ಸಾಲ ಕೊಡುವಂತೆ ದೇವರು ನಿನ್ನನ್ನು ಅಭಿವೃದ್ಧಿ ಮಾಡುತ್ತಾನೆ. ಇನ್ನ ನೀನು ರೋಗಿ ಆಗಲ್ಲ, ನೀನು ಆರೋಗ್ಯ ಉಳ್ಳವನಾಗಿ, ಬಲ ಉಳ್ಳವನಾಗಿ ದೇವರು ನಿನ್ನನ್ನು ಮಾನಿಸಲಿಕ್ಕೆ ಹೋಗುತ್ತಾನೆ. ಯಾರಾದರೂ ನಂಬುವವರು ಇದರ ಒಳಗಡೆ ಇದ್ರೆ, ಯು ಜಸ್ಟ್ ರಿಸೀವ್ ಬೈ ಫೈತ್. ಹಲ್ಲೆಲೂಯಾ.
So some response. ನಿನ್ನ ನಂಬಿಕೆಯ ಪ್ರತಿಕ್ರಿಯೆಯನ್ನು ತೋರಿಸು. Pray, pray, don't stop. Come on, pastors, pray. Pray. God will give you the revelation. God will give you the prophetical anointing. God will bless you. God will bless you. This is your time. Your time has come. Don't wait for another day. Don't wait for another week. Don't wait for another month. This is the time. ಇದು ರಕ್ಷಣೆಯ ದಿವಸ, ಇದು ಬಿಡುಗಡೆಯ ದಿವಸ, ಇದು ಯೆಹೋವನಿಂದ ಸಂಭವಿಸಿದ ದಿವಸ. ಇವತ್ತಿನ ದಿನ ಯೆಹೋವನಿಂದ ಉಂಟಾದ ದಿನ. ಯೇಸುವಿನ ನಾಮದಲ್ಲಿ ಮೇ ತಿಂಗಳ 1ನೇ ತಾರೀಕು 2013 ನಿನ್ನ ಸಮಯ ಬಂದಿದೆ. Arise and shine for Jesus. I break the curse. I break the sickness. I break the spirit of infirmity. ಯೇಸುವಿನ ನಾಮದಲ್ಲಿ I break the poverty, the spirit of poverty, the spirit of poverty. ದಾರಿದ್ರ್ಯದ ಆತ್ಮ ಯೇಸುವಿನ ನಾಮದಲ್ಲಿ. Come on, worship, worship. Hallelujah, hallelujah. God's power is coming upon you. ನಿನ್ನ ಮೇಲೆ ದೇವರ ಶಕ್ತಿ ಇಳಿದು ಬರ್ತಾ ಇದೆ. There is anointing upon you. Every yoke shall be broken. Every yoke shall be destroyed because of anointing. ನಿನ್ನ ಮೇಲೆ ಇಳಿತಾ ಇರುವ ಅಭಿಷೇಕದ ನಿಮಿತ್ತ ಎಲ್ಲ ನಗಗಳು ಮುರಿತಾ ಇದೆ. Arise, arise and shine for Jesus. Ora by Shandalo, Ora by the Lo Shatara Makalaru, Hamse Chaladura. ಕೃಪೆಯಿಂದ ನನ್ನ ಆತುಕೊಂಡೆ ಸ್ತೋತ್ರ, ನಿನ್ನ ಕರದಿಂದ ನನ್ನ ಅಪ್ಪಿಕೊಂಡೆ ಸ್ತೋತ್ರ. ಕೃಪೆಯಿಂದ ನನ್ನ ಆತುಕೊಂಡೆ ಸ್ತೋತ್ರ. Thank you, Lord. Love you, Jesus. ನಿನ್ನ ಕರದಿಂದ ನನ್ನ ಅಪ್ಪಿಕೊಂಡೆ ಸ್ತೋತ್ರ. ಸ್ತುತಿಯು ಘನವು ಎಲ್ಲ ನಿಮಗೆ, ದೇವಾ ನಿಮಗೆ. ಮಹಿಮೆ ಘನವು ಎಲ್ಲ ನಿಮಗೆ, ದೇವಾ ನಿಮಗೆ. ಸ್ತುತಿಯು ಘನವು ಎಲ್ಲ ನಿಮಗೆ, ದೇವಾ ನಿಮಗೆ. ಮಹಿಮೆ ಘನವು ಎಲ್ಲ ನಿಮಗೆ, ದೇವಾ ನಿಮಗೆ. It's my time. This is my time. ಇದು ನನ್ನ ಸಮಯ. ಆತ್ಮದಲ್ಲಿ ಅರ್ಥ ಮಾಡಿಕೊಂಡರು ನಿಮ್ಮ ಬಲಗೈಯನ್ನು ಪರಲೋಕ ರಾಜ್ಯದ ಕಡೆ ಎತ್ತಿಡಿ. ಬಲಗೈಯನ್ನು ಪರಲೋಕ ರಾಜ್ಯದ ಕಡೆ ಎತ್ತಿಡಿರಿ. ಆ ಎಡಗೈಯನ್ನ ನಿಮ್ಮ ಎದೆ ಮೇಲೆ ಎತ್ಕೊಂಡು just say, this is my time. ಇದು ನನ್ನ ಸಮಯ. ಈ ಸಮಯದಲ್ಲಿ ಯೆಹೋವನ ಸಿಕ್ಕುವ ಕಾಲದಲ್ಲಿ, ಈ ಸಮಯದಲ್ಲಿ whatever you pray, whatever you are asking God, ನೀನು ಏನೆಲ್ಲ ದೇವರ ಬಳಿ ಕೇಳ್ತೀಯೋ ದೇವರು ನಿನಗೆ ಉತ್ತರವಾಗಿ ಇಳಿದು ಬರ್ತಾ ಇದ್ದಾನೆ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿನ್ನ ನಾಮದಲ್ಲಿ ನಿನ್ನ ಜನರನ್ನ ನಿನ್ನ ಕ್ಲುಪ್ತ ಕಾಲದಲ್ಲಿ
ನೀನು ಇಳಿದು ಬಿಡುಗಡೆ ಮಾಡುವ ಈ ಸಮಯದಲ್ಲಿ, ಈ ತಿಂಗಳಲ್ಲಿ ನಿನ್ನ ಜನರ ನಿನ್ನ ಕೈಯಲ್ಲಿ ಕೊಟ್ಟು ಸ್ತೋತ್ರದೊಂದಿಗೆ ಇವರನ್ನ ಆಶೀರ್ವಾದ ಮಾಡ್ತಾ ಇದ್ದೇವೆ. ಯಾವ ಯಾವ ವಿಷಯಕ್ಕಾಗಿ ಇವರು ಪ್ರಾರ್ಥನೆ ಮಾಡ್ತಿದ್ದಾರೋ ಎಲ್ಲ ವಿಷಯಗಳಲ್ಲೂ ಜಯ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ನಿನ್ನ ತೇಜಸ್ಸು ಇವರ ಮೇಲೆ ಇಳಿದು ಬರಲಿ. ನೀನು ಅದ್ಭುತ ಮಾಡು. ಎಲ್ಲ ಕಟ್ಟುಗಳು ಮುರಿಯಲಿ. ಎಲ್ಲ ಎಡುವ ಕಲ್ಲುಗಳು, every stumbling blocks can remove in the name of Jesus Christ. ಯೇಸುವಿನ ನಾಮದಲ್ಲಿ ಎಲ್ಲ ಎಡುವ ಕಲ್ಲುಗಳು ಜನರ ದಾರಿಯಿಂದ ಬಿಟ್ಟು ತೊಲಗಲಿ. ಬಿಡುಗಡೆ ಆಗಲಿ, ಆಶೀರ್ವಾದ ಉಂಟಾಗಲಿ. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ಪ್ರತಿಯೊಂದು ಕುಟುಂಬಗಳು, ವ್ಯಕ್ತಿಗಳು ಆಶೀರ್ವದಿಸಲ್ಪಡಲಿ. ಈ ತಿಂಗಳು ನಿನ್ನ ತಿಂಗಳು, ನಿನ್ನ ಸಮಯ ಇಳಿದು ಬಂದ ತಿಂಗಳು. ಅದನ್ನು ನಾವು ಸ್ವೀಕರಿಸ್ತೇವೆ. ಅದರ ಪ್ರಕಾರ ನಾವು ಮೂವ್ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತಾರೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಜಯ ಕೊಟ್ಟ ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು, ಇಂದು ಕೊಟ್ಟ ದೈವ ಆಲೋಚನೆ ಸಂಗಡವಾಗಿ, ಸ್ವೀಕರಿಸಿದ ದೈವ ಜನರ ಸಂಗಡವಾಗಿಯೂ, ನಂಬಿಕೆಯಿಂದ ಅಂಗೀಕರಿಸಿದ ಪ್ರತಿಯೊಬ್ಬೊಬ್ಬರ ಸಂಗಡವಾಗಿ, ಈ ಟಿವಿಯ ಮೂಲಕ ಅಥವಾ ಕರ್ತನ ಈ VCDಯ ಮೂಲಕ ಕಾಣುವ ಪ್ರತಿಯೊಬ್ಬೊಬ್ಬರ ಸಂಗಡವಾಗಿ ಎಂದಿಗೂ ಎಂದಿಗೂ ಕರ್ತನ ಬರೋಡದವರೆಗೆ ಉಂಟಾಗಿರಲಿ. ನಮಗೆ ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, hallelujah. God bless you.